ಎಲ್ಲರನ್ನೂ ನಮ್ಮ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ, ನಾವು ಹಿಂದಿನ ಒಂದು ಶಾರ್ಟಲ್ಲಿ ಆಯುರ್ವೇದಿಕ್ ಐಟಮ್ಸ್ ಯಾವ್ಯಾವುದು ಹೇರ್ ಆಯಿಲ್ಗೆ ಹಾಕ್ತೀವಿ ಅಂತ ಹೇಳಿದ್ದೆ. ಅದನ್ನು ಈಗ ಹೇಗೆ ಹೇರ್ ಆಯಿಲ್ಗೆ ಹಾಕಿ ಏನು ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತೀನಿ. ಇದು ಕಸ್ತೂರಿ ಅರಿಶಿನ ಅಂತ ಹೇಳ್ತಾರೆ. ಈ ಐಟಮ್ಸನ್ನೆಲ್ಲ ಮತ್ತೆ ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ನಿಮಗೂ ಮನೇಲಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇದು ಬಂದು ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀವಿ. ಮತ್ತು ಮೆಣಸು, ಜ್ಯೇಷ್ಠ ಮಧುರ, ಲವಂಗ ಸ್ವಲ್ಪ ತಗೊಂಡಿದ್ದೀವಿ, ಕಚ್ಚುವರದ ಗೆಡ್ಡೆಗಳನ್ನು ತಗೊಂಡಿದ್ದೀವಿ. ತಾರಿ ಅಂದರೆ ಇದು ಬಂದು ತಂಗಡಿ ಹೂವು ಅಂತ ಹೇಳ್ತಾರೆ, ಅಥವಾ ಆವರಿಕೆ ಹೂವು ಅಂತಲೂ ಹೇಳ್ತಾರೆ. ಇದು ಒಂದು ಹುಲ್ಲಿನ ಗೆಡ್ಡೆ, ಇದರ ಹೆಸರು ಆಮೇಲಿಂದ ಹೇಳ್ತೀನಿ. ಮೊಟ್ಟೆ ಸಂಪಿಗೆಯನ್ನು ತೊಗೊಂಡಿದ್ದೀವಿ. ಮೊಟ್ಟೆ ಸಂಪಿಗೆ ಒಂದು ಹೂವು ತುಂಬ ಪರಿಮಳವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರ ಜೊತೆಗೆ ಜಾಕಾಯಿ ತೊಗೊಂಡಿದ್ದೀವಿ, ಬಜೆ ಸ್ವಲ್ಪ ತೊಗೊಂಡಿದ್ದೀವಿ, ಜಟಾಮಾಂಚಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇದು ಬಂದು ಅಶ್ವಗಂಧದ ಬೇರುಗಳು, ಅಳಲೆಕಾಯಿ ಮತ್ತು ತಾರಿಕಾಯಿ. ಅಳಲೆಕಾಯಿ ತಾರಿಕಾಯಿನ ಕುಟ್ಬಿಟ್ಟು ಸೀಡ್ಸ್ ತೆಗೆದು ಬಿಸಾಡಿಬಿಡಬೇಕು, ತೊಗಟೆ ಮಾತ್ರ ಯೂಸ್ ಮಾಡಬೇಕು. ಚಕ್ಕೆ ಮತ್ತು ಕಾಡು ಜೀರಿಗೆಯನ್ನು ತೊಗೊಂಡಿದ್ದೀವಿ. ಕಾಡು ಜೀರಿಗೆ ಏನು ಬರದೇ ಇರೋದನ್ನು ಅದಕ್ಕೋಸ್ಕರ ಹಾಕ್ತೀವಿ. ಅದರ ಜೊತೆಗೆ ಇದು ಲಾವಂಚದ ಬೇರು, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಕಟ್ ಮಾಡಿ ಇಟ್ಕೊಬೇಕು. ಇವಾಗ ಇದೆಲ್ಲವನ್ನು ಹೇಗೆ ಪ್ರಾಸೆಸ್ ಮಾಡೋದು ಅಂತ ನೋಡೋಣ. ಎಲ್ಲ ಗೆಡ್ಡೆ ಮತ್ತು ಗೆಣಸು ಥರ ಇರೋವಂಥ ಐಟಮ್ಸು, ಬೇರುಗಳನ್ನ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಬೇಕು. ಮತ್ತು ಅರಳೆಕಾಯಿ ತಾರಿಕಾಯಿ ಸೀಡ್ಸ್ ತೆಗೆದುಬಿಡಬೇಕು. ನೋಡಿ, ನಾನು ಇವಾಗ ಆ ಥರ ಅರಳೆಕಾಯಿ ಮತ್ತು ತಾರಿಕಾಯಿ ಸೀಡ್ಸ್ ಎಲ್ಲ ತೆಗೆದು ಬೇರುಗಳನ್ನೆಲ್ಲ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇವುಗಳ ಜೊತೆಗೆ ನಾವು ನೆರಳಲ್ಲೇ ಒಣಗಿಸಿರೋ ಅಂಥ ರೋಸ್ ಪೆಟಲ್ಸ್ ಮತ್ತು ಸೇವಂತಿಗೆ ಹೂವು, ಪನ್ನೀರ್ ಎಲೆ ಮತ್ತು ಚೆಂಡು ಹೂವಲ್ಲಿ 2 ವೆರೈಟಿ ಇದೆ, ಒಂದು ವೆರೈಟಿನ ಹಾಕಬೇಕು. ಮತ್ತು ಮರುಗ ಮತ್ತು ಧವನ, ಇವೆಷ್ಟನ್ನು ಇದು 5 ಐಟಮ್ಸನ್ನು ಒಣಗಿಸ್ಬಿಟ್ಟು ಇದನ್ನು ಅದೇ ಥರ ತರಿಯಾಗಿ ಪೌಡರ್ ಮಾಡಿಕೊಂಡು ಒಂದು ಬೌಲ್ ತೊಗೊತೀವಿ. ನೋಡಿ, ಇವಾಗ ಇದಾಗಿದೆ. ಅಂದರೆ ತರಿಯಾಗಿ ಆಯುರ್ವೇದಿಕ್ ಐಟಮ್ಸನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡರ್ನ ನಾವು ಒಂದು ಬೌಲಲ್ಲಿ ಹಾಕ್ಕೊಬೇಕು. ಅಂದರೆ ಸ್ಟೀಲ್ ಪಾತ್ರೆ ಇರ್ಬೋದು, ಅಥವಾ ಕಬ್ಬಿಣದ ಪಾತ್ರೆ ಇರಬೇಕು, ಅಥವಾ ಗಾಜಿನ ಪಾತ್ರೆ ಯಾವ್ದಾರು ಇದ್ರು ಅಂದರೆ ಅದರಲ್ಲಿ ಹಾಕ್ಕೊಬೇಕು. ಹಾಕಿ ಗಾಣದ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಈ ಮಿಶ್ರಣವನ್ನು ನಾವು 21ರಿಂದ 48 ದಿವಸ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಸೂರ್ಯನ ಕಿರಣದಲ್ಲಿ ಇದನ್ನು ಕಾಯಿಸಿದ್ರೆ ಆಯಿಲ್ ರೆಡಿ.